ಬೈಕ್ ಕದ್ದು ಪೊಲೀಸರಿಗೆ ಸವಾಲೆಸೆದಿದ್ದ ಕುಖ್ಯಾತ ಬೈಕ್ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಕುಖ್ಯಾತ ಬೈಕ್ ಕಳ್ಳನ ಕತೆ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬೈಕ್ ಕಳ್ಳತನವನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿದ್ದ ಕುಖ್ಯಾತ ಅಂತಾರಾಜ್ಯ ಬೈಕ್ ಕಳ್ಳನನ್ನ ಕೆಆರ್ಪುರಂ ಪೊಲೀಸರು ಬಂಧನ ಮಾಡಿದ್ದಾರೆ. ಖದೀಮ ಬೈಕ್ ಕಳ್ಳತನ ಮಾಡುವುದರಲ್ಲಿಯೂ ಕಲರ್ ಹುಡುಕಿ ಕಳ್ಳತನ ಮಾಡುತ್ತಿದ್ದ. ತನಗೆ ಪ್ರೀತಿ ಪಾತ್ರವಾಗಿರುವ ಕಲರ್ ಬೈಕ್ಗಳನ್ನ ಮಾತ್ರ ಕಳ್ಳತನ ಮಾಡುತ್ತಿದ್ದ ಆರೋಪಿ ಪ್ರಸಾದ್ ಬಾಬು ಪಲ್ಸರ್ ಬೈಕ್ ಕಳ್ಳತನ ಮಾಡಿದ್ರೆ ಕೆಂಪು ಮತ್ತು ಕಪ್ಪು ಬಣ್ಣದ ಪಲ್ಸರ್ ಬೈಕ್ಗಳನ್ನ ಮಾತ್ರ ಕಳ್ಳತನ ಮಾಡುತ್ತಿದ್ದ. ಬೇರೆ ಬಣ್ಣದ ಪಲ್ಸರ್ ಬೈಕ್ ಹೊಸದಿದ್ರೂ ಕಳ್ಳತನ ಮಾಡ್ತಿರ್ಲಿಲ್ಲ. ಅದೇ ರೀತಿ ನೀಲಿ ಬಣ್ಣದ ಆಕ್ಸಿಸ್ ಬೈಕ್ಗಳನ್ನ ಮಾತ್ರ ಕಳ್ಳತನ ಮಾಡುತ್ತಿದ್ದ. ಉಳಿದಂತೆ ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಮಾತ್ರ ಎಲ್ಲವನ್ನ ಎಗರಿಸುತ್ತಿದ್ದ. ಹೀಗೆ ಆರೋಪಿ ಬೆಂಗಳೂರಿನ ಕೆಆರ್ಪುರ, ಟಿನ್ ಫ್ಯಾಕ್ಟರಿ, ಮೆಡಹಳ್ಳಿ, ಅವಲಹಳ್ಳಿ ಸುತ್ತಮುತ್ತ ಹಲವೆಡೆ ಪಲ್ಸರ್, ಆಕ್ಸಿಸ್, ರಾಯಲ್ ಎನ್ಫೀಲ್ಡ್ ಸೇರಿದಂತೆ ವಿವಿಧ ಕಂಪನಿಯ ಬರೋಬ್ಬರಿ 100 ಬೈಕ್ ಕದ್ದಿದ್ದ. ತೆಲುಗು ಸಿನಿಮಾದ ಹೀರೋಗೆ ಹಿಂದಿಂದ ಪೊಲೀಸರು ಅಟ್ಟಾಡಿಸಿಕೊಂಡು ಹೋಗುತ್ತಿರುವ ಡಿಪಿ ಹಾಕೊಂಡು ತಾಕತ್ತಿದ್ರೆ ನನ್ನ ಬಂಧಿಸುವಂತೆ ಪೊಲೀಸರಿಗೆ ಸವಾಲೆಸೆದಿದ್ದ. ಹೊರ ರಾಜ್ಯಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ದಂತಹ ಓರ್ವ ಅಂತಾರಾಜ್ಯ ವಾಹನ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಬೇರೆ ಬೇರೆ ಕಂಪನಿಗಳ ಒಟ್ಟು 100 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 1,45,00,000 ಆಗಿದೆ. ಬಹುಶಃ ಇದುವರೆಗಿನ ಬೆಂಗಳೂರು ನಗರದ ರಿಕವರಿಗಳಲ್ಲಿ ಇದು ಅತ್ಯಂತ ಹೆಚ್ಚಿನ ವಾಹನಗಳ ರಿಕವರಿ ಅಂತ ನಾನು ಭಾವಿಸುತ್ತೇನೆ. ಇದು ಆಗಿರತಕ್ಕಂಥದ್ದು ಇದೇ ತಿಂಗಳ ಜನವರಿ 10ನೇ ತಾರೀಕಿನಂದು ಕೆಆರ್ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರತಕ್ಕಂಥ ಒಂದು ಮುನೆ ಮುಂಭಾಗ ನಿಲ್ಲಿಸಿರ್ತಕ್ಕಂತಹ ವಾಹನವನ್ನು ಯಾರೋ ಕಳ್ಳರು ದ್ವಿಚಕ್ರ ವಾಹನವನ್ನು ಕದ್ಕೊಂಡು ಹೋಗಿರ್ತಾರೆ. ಅದರಂತೆ ಅವರು 10ನೇ ತಾರೀಕು ಈ ದೂರನ್ನ ದಾಖಲಿಸಿರ್ತಾರೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ. ಹಾಗೆ ದಾಖಲಿಸಿಕೊಂಡ ಈ ದೂರಿನ ಅನ್ವಯ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡು 6ನೇ ತಾರೀಕು ಫೆಬ್ರವರಿ ಈ ಹೊಸಕೋಟೆ ಟೋಲ್ ಬಳಿ, ಆವಲಹಳ್ಳಿ ನಂತರ ಹೊಸಕೋಟೆ ಟೋಲ್ ಬಳಿ ಓರ್ವ ವ್ಯಕ್ತಿಯನ್ನ ಈ ಕಳವಾಗಿದ್ದ ವಾಹನದ ಜೊತೆಗೆ ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ದುಬಾರಿ ಬೆಲೆಯ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಪ್ರಸಾದ್ ಬಾಬು ಆಂಧ್ರದ ಬಂಗಾರುಪಾಳ್ಯಂ ನಿವಾಸಿ. ಈತ ಕಳೆದ 3 ವರ್ಷದಲ್ಲಿ 100 ಬೈಕ್ ಕಳ್ಳತನ ಮಾಡಿದ್ದ. ಡೈಲಿ ಸಂಜೆ ಬಸ್ನಲ್ಲಿ ಬೆಂಗಳೂರಿಗೆ ಬರ್ತಿದ್ದ ಆರೋಪಿ ಜನವಸತಿ ಪ್ರದೇಶಗಳಲ್ಲಿ ಓಡಾಡಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಹ್ಯಾಂಡಲ್ ಲಾಕ್ ಮಾಡಿ ಕಳ್ಳತನ ಮಾಡುತ್ತಿದ್ದ. ಬರೀ 30 ಸೆಕೆಂಡ್ನಲ್ಲಿ ಬೈಕ್ ಅನ್ಲಾಕ್ ಮಾಡಿ ಬೈಕ್ ಎಗರಿಸಿಕೊಂಡು ಹೋಗ್ತಿದ್ದ. ಬೆಂಗಳೂರು, ತಿರುಪತಿ, ಚಿತ್ತೂರು ಹಲವೆಡೆ ಕಳ್ಳತನ ಮಾಡಿದ್ದ ಬೈಕ್ಗಳನ್ನ 10 ರಿಂದ 20 ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದ. ಬಂದ ಹಣದಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದ. ಇನ್ನು ವಿವಿಧ ಕಂಪನಿಯ ಸುಮಾರು 1.45 ಕೋಟಿ ಮೌಲ್ಯದ 100 ಬೈಕ್ ವಶಕ್ಕೆ ಪಡೆದು ಕೆಆರ್ಪುರಂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.